ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ದಿನ ತುಂಬ ಚಳಿ ಇತ್ತಾಯಿತು. ಬೆಳಿಗ್ಗೆ ಎದ್ದೇಳುವಾಗಲೇ ನನಗೆ ಎದ್ದೇಳೋದೇ ಬೇಡ ಅಂತ ಹೇಳಿ ಆಗ್ತಾಯಿತ್ತು, ಅಷ್ಟು ಚಳಿ ಇತ್ತು. ಹಾಗಾಗಿ ನಾನು ಇವತ್ತು ಫುಲ್ ಕವರ್ ಮಾಡಿಕೊಂಡೆ ಕಿಚನ್ಗೆ ಬಂದಿದ್ದೇನೆ. ನಮ್ಮ ಮನೆಯಲ್ಲಿ ತುಂಬ ಒಂದು ತಂಪಾಗಿರುವಂತಹ ಪ್ಲೇಸ್ ಅಂತ ಹೇಳಿದರೆ ನಮ್ಮ ಕಿಚನ್. ಅಂದರೆ ಈ ಚಳಿಯೆಲ್ಲ ಇರುವ ಟೈಮ್ನಲ್ಲಿ ಸ್ವಲ್ಪ ಕೂಲಾಗಿರುವಂಥದ್ದು ಕಿಚನ್, ಯಾಕೆಂದರೆ ತುಂಬ ವಿಂಡೋಸ್ ಇದೆ, ಹಾಗಾಗಿ ತಂಪಾಗಿರ್ತದೆ ಇಲ್ಲಿ. ಇವತ್ತು ಮಾತ್ರ ಏನೋ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ಚಳಿ ಇದೆ. ಹಾಗೆ ನಾನು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಳ್ತಾ ಇದ್ದೇನೆ, ಮತ್ತು ಒಂದು ಲೋಟ ಬಿಸಿ ನೀರು ಕೂಡ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೇನೆ, ಯಾಕೆಂದರೆ ಚಳಿ ಬಿಡಲಿಕ್ಕೆ ಸ್ವಲ್ಪ. ನಿಮ್ಮ ಆಚೆ ಎಲ್ಲ ಚಳಿ ಉಂಟಾ? ನೀವೆಲ್ಲರೂ ಹೇಗಿದ್ದೀರಾ? ಮೊನ್ನೆ ವಿಡಿಯೋಗೆ ಕೂಡ ತುಂಬ ಜನ ಕಾಮೆಂಟೆಲ್ಲ ಮಾಡಿದ್ದೀರಾ. ನಾನು ಕಾಮೆಂಟ್ ಓದಿದ ಕೂಡಲೇ ಅದನ್ನು ಲೈಕ್ ಮಾಡ್ತೇನೆ, ಓದದೆ ನಾನು ಹಾಗೆಯೇ ಲೈಕ್ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ಅಗತ್ಯ ಇದ್ದದಕ್ಕೆ ರಿಪ್ಲೈ ಕೂಡ ಕೊಟ್ಟಿದ್ದೇನೆ. ಯಾವುದಕ್ಕೆಲ್ಲ ಆಗ್ತದೆ ಅದಕ್ಕೆ ಪಾಸಿಬಲಿ ನಾನು ರಿಪ್ಲೈ ಕೊಟ್ಟಿದ್ದೇನೆ. ಯಾರಿಗಾದರೂ ರಿಪ್ಲೈ ಕೊಡೋದೆ ಜಸ್ಟ್ ಲೈಕ್ ಮಾಡಿದ್ದೇನೆ, ಆದರೆ ಬೇಜಾರು ಮಾಡ್ಕೊಳ್ಬೇಡಿ ಆಯಿತಾ. ನನ್ನ ಸಿಚುವೇಶನ್ ಕೂಡ ನೋಡಿ, ನಿಮಗಿದು ನೋಡುವಾಗಲೇ ಗೊತ್ತಾಗ್ತದೆ. ನಿನ್ನೆ ಸ್ವಲ್ಪ ಮಗುವಿಗೆ ಜ್ವರ ಇತ್ತು, ಹಾಗಾಗಿ ಮಲಗುವಾಗ ಮಾತ್ರ ಜ್ವರ, ಮಲಗಿ ಎದ್ದ ನಂತರ ಜ್ವರ ಇರ್ತಿರ್ಲಿಲ್ಲ. ಹಾಗೆ ಸ್ವಲ್ಪ ಕ್ರ್ಯಾಂಕಿಯಾಗಿದ್ದಾನೆ. ನಿನ್ನೆಯಿಂದ ಕೂಡ ಹೀಗೇ ಎತ್ತಿಕೊಂಡೇ ಇರಬೇಕು ಅಂತ ಹೇಳಿ ಹಠ. ಈಗ ಅಲ್ಲಿ ಹಸ್ಬೆಂಡ್ ಇದ್ದಾರೆ, ಅವನು ಕೂಡ ನಾನು ಎದ್ದೇಳುವಾಗಲೇ ಎದ್ದಿದ್ದ. ಹಾಗೆ ಅವನಿಗೆ ಅಲ್ಲಿ ಟಿ ವಿಯನ್ನು ಹಾಕಿ ಕೂತ್ಕೊಳಿಸಿ ಬಂದಿದೆ ಹಸ್ಬೆಂಡ್ ಜೊತೆ. ಬಟ್ ಅವನು ಕೇಳ್ತಾ ಇಲ್ಲ, ಅಲ್ಲಿಂದ ಸೀದಾ ಇಲ್ಲಿಗೇ ಓಡಿ ಬರ್ತಾ ಇದ್ದಾನೆ. ಚಿಕ್ಕ ಮಕ್ಕಳಿಗೆ ನಮ್ಮಷ್ಟು ಚಳಿ ಆಗೋದಿಲ್ಲ. ಅವನಿಗೆ ನಾನೊಂದು ಜಸ್ಟ್ ಒಂದು ರಾಂಪರ್ ಮಾತ್ರ ಹಾಕಿದ್ದೇನೆ, ಯಾಕೆಂದರೆ ಅವರಿಗೊಂದು 3-4 ವರ್ಷ ಎಲ್ಲ ಆಗೋ ತನಕ ಉಂಟಲ್ಲ, ಅವ್ರ ಬಾಡಿಯಲ್ಲಿ ಅಂದರೆ ತುಂಬ ಹೊರಗೆ ಕೋಲ್ಡ್ ಇದೆ ಆದರೆ ಅವರ ಬಾಡಿಯನ್ನು ಹೀಟಾಗಿಡುವಂಥ ಒಂದು ಮೆಕ್ಯಾನಿಸಮ್ ಅವರ ಬಾಡಿಯಲ್ಲೇ ಇರ್ತದೆ. ಹಾಗಾಗಿ ನಾವು ಹೆಚ್ಚು ಅವರಿಗೆ ಪ್ರೊಟೆಕ್ಟಿವ್ ಲೇಯರ್ಸನ್ನು ಹಾಕಬೇಕಂತ ಇಲ್ಲ. ಹಾಗಾಗಿ ಅವನ ಬಾಡಿ ಲೆವೆಲಿಗೆ ಎಷ್ಟು ಬೇಕಷ್ಟೇ ನಾನು ಬಟ್ಟೆಯನ್ನು ಹಾಕಿದ್ದೇನೆ. ಮತ್ತು ಕೆಲವರು ಕಾಮೆಂಟ್ ಮಾಡುವವರು, ನೀವು ಮಾತ್ರ ಸ್ವೆಟರ್ ಹಾಕಿದ್ದೀರ, ಚಳಿ ಇದೆ ಅಂತ ಹೇಳ್ತೀರಾ, ಮಗುವಿಗೇನು ಹಾಕಲಿಲ್ಲ ಅಂತ ಹೇಳಿ. ಸೊ ಮಕ್ಕಳಿಗೆ ಅಷ್ಟೊಂದು ಕವರ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಆಯಿತಾ, ಹಾಗಾಗಿ ನಾನು ಕವರ್ ಮಾಡಲಿಲ್ಲ. ಸ್ವಲ್ಪ ಕೆಳಗೆ ಇಟ್ಟರೆ ಸಾಕು, ಈಗ ಎಲ್ಲ ತುಂಬ ಕೂಗುವಂಥದ್ದು. ಇತ್ತೀಚೆಗೆ ಅವನ ಅಭ್ಯಾಸನೇ ಆಗೋಗ್ಬಿಟ್ಟಿದೆ ಅದು ಕೂಗ್ತಾ ಇರುವಂಥದ್ದು. ತುಂಬ ಕತ್ತಲಿದ್ದರಿಂದ ನಾನು ಬೆಳಿಗ್ಗೆ ಹೊರಗೆ ಬಂದಿರಲಿಲ್ಲ. ಇವಾಗ ನೋಡಿ ಹೊರಗೆ ಬರ್ತಾ ಇದ್ದೇನೆ. ಯಾವಾಗಲೂ ನಾನು ಫಸ್ಟ್ ಕೇಕ್ ರೂಮಿಗೆ ಹೋಗಿ ಚಿಕನ್ ಫ್ರೈ ಮಾಡಲಿಕ್ಕಿದ್ರೆ ಹಾಕಿ ಬರುವಂಥದ್ದಲ್ಲ. ಇವತ್ತು ಚಳಿ ಕೂಡ ಇತ್ತು ಮತ್ತು ಕತ್ತಲಿತ್ತು, ಸ್ವಲ್ಪ ಬೇಗನೆ ಎದ್ದಿದೆ. ಮಗು ಬೇಗ ಎದ್ದ ಅಂತ ಹೇಳಿ ನಾನು ಸಹ ಬೇಗ ಎದ್ದಂಥದ್ದು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ವಿಡಿಯೋದಲ್ಲಿ ಹೇಳೋ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಆಗಿ ಆಯಿತಾ ಚಾನಲ್ಗೆ. ಮತ್ತು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆದರೆ ಬೇರೆ ನನ್ನ ವೀಡಿಯೋಸ್ ಎಲ್ಲ ಇದೆ ಅಲ್ವಾ, ಪ್ರೀವಿಯಸ್ ವೀಡಿಯೋಸ್, ಅದನ್ನು ಕೂಡ ಚೆಕ್ ಮಾಡಿ ನೋಡಿ. ನಿಮಗೆ ಇಷ್ಟ ಆಗ್ತಾಯಿದೆ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆಯಿತಾ. ಇದೊಂದು ನನ್ನ ರಿಕ್ವೆಸ್ಟ್ ನಿಮ್ಮ ಹತ್ತಿರ, ಯಾಕೆಂದರೆ ತುಂಬ ಜನ ನೋಡಿ ಹೋಗ್ತೀರ, ಬಟ್ ಇಷ್ಟ ಆದರೆ ಲೈಕ್ ಮಾಡೋದಿಲ್ಲ, ಮತ್ತು ಯಾವಾಗಲೂ ನೋಡ್ತಾ ಇರ್ತೀರ ವೀಡಿಯೋ, ಆದರೂ ಕೂಡ ಸಬ್ಸ್ಕ್ರೈಬ್ ಆಗಿರೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹತ್ತಿರದಲ್ಲಿರುವಂತಹ ಒಂದು ಬೆಲ್ಲೈಕನ್ ಏನಿದೆ ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ಹೇಳಿ ನೀವು ಕ್ಲಿಕ್ ಮಾಡಿದರೆ ಎಲ್ಲ ನೋಟಿಫಿಕೇಷನ್, ಅಂದರೆ ನಾನು ಶಾರ್ಟ್ ವೀಡಿಯೋಸ್ ಹಾಕಿದರೆ ಅದರದ್ದು ಕೂಡ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಚಿಕ್ಕ ಮಕ್ಕಳಿರುವಂತಹ ತಾಯಂದ್ರ ಅವಸ್ಥೆ ಇದೆ ಆಯಿತಾ. ನಾನು ಅಂದ್ಕೊಳ್ಳುವಂಥದ್ದು, ಕೆಲವರ ಹಸ್ಬೆಂಡ್ ಹೊರದೇಶದಲ್ಲೆಲ್ಲ ಇರ್ತಾರಲ್ವ, ಸೊ ಅವ್ರು ಎಷ್ಟು ಕಷ್ಟಪಡ್ಬೋದಲ್ವ ಅಂತ ಹೇಳಿ. ಯಾಕೆಂದರೆ ನಾನಾದರೆ ನನ್ನ ಹಸ್ಬೆಂಡನ್ನು ಸ್ವಲ್ಪ ಹೊತ್ತು ಕರೆದು ನೋಡ್ಕೊಳ್ಳಿಕ್ಕೆ ಹೇಳ್ತೇನೆ ಅವರನ್ನು. ಬೆಳಿಗ್ಗೆ ಆದರೆ ಅವ್ರು ನೋಡ್ಕೊಳ್ತಾರೆ. ಅವ್ರು ನೋಡಿದರೆ ಮಾತ್ರ ನನಗೆ ಬ್ರೇಕ್ಫಾಸ್ಟ್ ಅದು ಇದು ಎಲ್ಲ ರೆಡಿ ಮಾಡಲಿಕ್ಕೆ ಆಗ್ತದೆ. ಇಲ್ಲಾದರೆ ಮಗು ಈ ರೀತಿ ಕೂಗ್ತಾ ಬಂದರೆ ನಾನೆಂತ ಮಾಡೋದಲ್ಲ ಒಂದು ಕೈಯಲ್ಲಿ ಇಟ್ಕೊಂಡು. ಸೊ ಹಾಗಾಗಿ ನಾನು ಹೆಚ್ಚಾಗಿ ನೈಟ್ ಅಂದರೆ ಈ ದೋಸೆ ಮಾಡಿದರೆ ನೆಕ್ಸ್ಟಿಗೆ ಇಡ್ಲಿ ಮಾಡಿ ಇಡುವಂಥದ್ದು ಎಲ್ಲ ಮಾಡುವಂಥದ್ದು ಅದಕ್ಕೋಸ್ಕರನೇ, ಏಕೆಂದರೆ ನನಗೆ ಟೈಮ್ ಸಾಕಾಗೋದಿಲ್ಲ ಬೆಳಿಗ್ಗೆದು. ಇವತ್ತು ಕೆಲಸಕ್ಕೆ ಇದ್ದಾರೆ, ಅಂದರೆ ಒಂದು 5-6 ಮಂದಿ ಇದ್ದಾರೆ ಕೆಲಸಕ್ಕೆ. ಸೊ ಅವರಿಗೆ ಅಡುಗೆ ಮನೆಯಲ್ಲೇ ಮಾಡಿಕೊಡೋದು ನಾನು ಹೇಳಿದೆ ಕಳೆದ ವಿಡಿಯೋದಲ್ಲಿ. ಸೊ ಹಾಗೆ ಇವತ್ತು ಮಸಾಲವನ್ನು ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೇನೆ. ಅತ್ತೆ ಇರಲಿಲ್ಲ, ಹಾಗಾಗಿ ನಾನೇ ಇಲ್ಲಿ ಮೊಟ್ಟೆ ಸಾರು ಮಾಡುವ ಅಂತ ಹೇಳಿ ಮಸಾಲವನ್ನೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ತುಂಬ ಜನರಿಗೆ ಆಗಬೇಕಲ್ವ, ನನಗೆ ಈ ರೀತಿಯಲ್ಲಿ ತುಂಬ ಜನರಿಗೆಲ್ಲ ಅಡುಗೆ ಮಾಡಿ ಅಭ್ಯಾಸ ಇಲ್ಲ. 5 ಜನರಿಗೆಲ್ಲ ನಾನು ಮಾಡಿದ್ದೇನೆ ಆಲ್ರೆಡಿ, ಹಾಗಾಗಿ 5 ಜನಕ್ಕೆಲ್ಲ ನಮಗೆ ಗೊತ್ತಾಗ್ತದೆ. ಅಂದರೆ ಕೆಲಸಕ್ಕೆ 5 ಜನ, ಮತ್ತು ನಾವು ಸಹ ಇರ್ತೇವೆ ಅಲ್ವಾ, ನಮಗೆ 2 ಹೊತ್ತಿಗೆ ಆಗಬೇಕು, ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಅಂತ ಹೇಳಿ. ಸೊ ಅದರ ಒಂದು ಇದರಲ್ಲಿ ನಾನು ಮಸಾಲವನ್ನು ತೆಗೆದಿದ್ದೇನೆ. ಮತ್ತು ಕರಿ ಸ್ವಲ್ಪ ಜಾಸ್ತಿ ಇರಬೇಕಲ್ವ ಅವರಿಗೆ ಅನ್ನಕ್ಕೆ ಹಾಕಿ ಊಟ ಮಾಡಲಿಕ್ಕೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಮಸಾಲವನ್ನೇ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೇನೆ.
ಮಸಾಲ ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಒಂದು ರೌಂಡು ಗ್ರೈಂಡ್ ಮಾಡಿದ ನಂತರ ಇಲ್ಲಿ ನಾನು ಗ್ರೈಂಡರಿಗೆ ಹಾಕಿ ಕೊಡ್ತಾ ಇದ್ದೇನೆ. ಇಲ್ಲಾಂದರೆ ಗ್ರೈಂಡರಲ್ಲಿ ಸ್ಟಕ್ ಆದ ಹಾಗೆ ಆಗ್ತದೆ, ಮೆಣಸು ಅಂಥದ್ದೆಲ್ಲ ಸಿಕ್ಕಿದರೆ. ಹಾಗೆ ನಾನು ಒಂದು ರೌಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಪುಡಿಯಾದ ನಂತರ ಹಾಕಿ ಕೊಟ್ಟಿದ್ದೇನೆ. ಮತ್ತು ಕರೆಂಟಿದು ಸಹ ಈಗ ಹೇಳಲಿಕ್ಕೆ ಆಗೋದಿಲ್ಲ, ಇಲ್ಲಿ ರೋಡಿದೆಲ್ಲ ಕೆಲಸ ಆಗ್ತಾ ಉಂಟು, ಹಾಗೆ ಬೇಗ ಬೇಗ ಕರೆಂಟ್ ಕೂಡ ತೆಗಿತಾರೆ. ಮತ್ತು ನಮಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡುವ ಅಂತ ಹೇಳಿ ಚಪಾತಿ ಹಿಟ್ಟನ್ನು ನಿನ್ನೆ ನೈಟ್ ನನಗೆ ಟೈಮ್ ಸಾಕಾಗಲಿಲ್ಲ, ಹಾಗೆ ನಾನು ಮತ್ತು ಚಪಾತಿ ಹಿಟ್ಟನ್ನು ಕಲಿಸಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಹಸ್ಬೆಂಡ್ ಕೂಡ ನೆನ್ನೆ ಲೇಟ್ ಬಂದಿದ್ದರು, ಮಗು ಕೂಡ ಕಿರಿಕಿರಿ ಮಾಡ್ತಾ ಇದ್ದ ಬೆಳಿಗ್ಗೆನೇ ಮಾಡುವ ಅಂತ ಹೇಳಿ. ಈಗ ಬಿಸಿ ನೀರಲ್ಲಿ ನಾನು ಹಿಟ್ಟನ್ನು ಕಲಸಿ ತಗೊಳ್ತಾ ಇದ್ದೇನೆ. ನಾನು ನನ್ನ 2ನೇ ಮಗುವನ್ನು ಪ್ಲ್ಯಾನ್ ಮಾಡ್ಕೊಳ್ಳುವಾಗ ನನ್ನ ಮೈಂಡಲ್ಲಿ ಫಸ್ಟ್ ನಾನು ಕ್ಯಾಲ್ಕುಲೇಟ್ ಮಾಡಿದಂತ ಹೇಳಿದರೆ, ನನ್ನ ದೊಡ್ಡ ಮಗನಿಗೆ ಆಗ 3 ವರ್ಷ ಇತ್ತಲ್ವ, ಅವನಿಗೆ ಶಾಲೆಗೆ ಹಾಕಲಿಕ್ಕೆ, ಅಂದರೆ ಶಾಲೆಗೆ ಹಾಕಿ ಆದ ನಂತರ ನಾನು ಡೆಲಿವರಿ ಆದರೆ ನನಗೆ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ಚಿಕ್ಕ ಮಗು, ನ್ಯೂ ಬಾರ್ನ್ ಬೇಬಿ, ಅದು ಅಲ್ಲದೆ ನಂದು ಕೂಡ ಫ್ರೆಶ್ ಸಿಸೇರಿಯನ್ ಆಗಿರ್ತದೆ, ಗಾಯ ಒಣಗಲಿಕ್ಕೆ 1-2 ತಿಂಗಳಾದರೂ ಬೇಕು. ಸೊ ಆ ಒಂದು 2 ತಿಂಗಳ ತನಕ ಯಾರು ನನ್ನ ಮಗುಗೆ ಶಾಲೆಗೆ ಟಿಫಿನನ್ನು ರೆಡಿ ಮಾಡಿ ಕೊಡ್ತಾರೆ? ನಾನೇ ಮಾಡಬೇಕಲ್ವ, ಬೇರೆ ಯಾರು ಸಹ ಇಲ್ಲ. ಸೊ ಹಾಗೆ ಈ ಟಿಫಿನನ್ನು ರೆಡಿ ಮಾಡುವಂಥದ್ದು ನಾನೇ ಮಾಡಬೇಕು, ಚಿಕ್ಕ ಮಗುವಿನ ಕೆಲಸ ನಾನೇ ಮಾಡಬೇಕು. ಹಾಗಾಗಿ ನನಗೆ ಸಿಯೋನಿಗೆ ಶಾಲೆಗೆ ಹಾಕಲಿಕ್ಕೆ ಮುಂಚಿನ ಒಂದು ಅಟ್ಲೀಸ್ಟ್ ಒಂದು 6 to 8 ಮಂತ್ಸ್ ಮುಂಚೆ ನನಗೆ ಮಗು ಬೇಕಿತ್ತು. ಯಾಕೆಂತ ಹೇಳಿದರೆ ಮಗುವಿಗೆ ಕೂಡ 6 ತಿಂಗಳಾದರೆ ಸ್ವಲ್ಪ ಹಸಿವು ತಡ್ಕೊಂಡು ಇರ್ತದೆ ಮಗು ಕೂಡ. ಮತ್ತು ಏನಾದರೂ ಒಂದು ಸಾಲಿಡ್ ಫುಡ್ ಕೊಟ್ಟರೆ ನನಗೆ ಆಗಾಗ ಮಗುವನ್ನು ಫೀಡ್ ಮಾಡಿಸ್ತಾ ಕೂತ್ಕೊಳ್ಬೇಕು ಅಂತ ಇಲ್ಲ. ಮತ್ತು ನನ್ನ ಗಾಯ ಕೂಡ ಗುಣ ಆಗಿರ್ತದೆ, ನನಗೆ ಕೂಡ ಸ್ವಲ್ಪ ಟೈಮ್ ಸಿಗ್ತದೆ, ಮಗುವಿಗೆ ಕೂಡ, ಅಂದರೆ ಸಿಯೋನ್ಗೆ ಮತ್ತು ಮಗುವಿಗೆ ಕೂಡ ಬಾಂಡಿಂಗ್ ಒಳ್ಳೆಯದಾಗ್ತದೆ ಅಂತ ಹೇಳಿ ಕರೆಕ್ಟ್ ನನಗೆ 6 ಮಂತ್ಸ್ ಅಷ್ಟು ಡಿಫ್ರೆನ್ಸ್ ಇತ್ತು ಅವನ ಶಾಲೆಗೆ ಹಾಕಲಿಕ್ಕಿರುವಂಥ ಏಜಿಗೆ ಮತ್ತು ಮಗುವಿನ ಏಜಿಗೆ. ಸೊ ಅದೊಂದು ನನ್ನ ಒಂದು ಬೆಸ್ಟ್ ಡಿಸಿಷನ್ ಅಂತ ಹೇಳಿ ನಾನು ಈಗಲೂ ಕೂಡ ಕನ್ಸಿಡರ್ ಮಾಡ್ತೇನೆ. ಯಾಕೆಂದರೆ ಕೆಲವರು 2ನೇ ಮಗು ಲೇಟ್ ಇರಲಿ ಅಂತ ಹೇಳಿ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಆಗುವ ತನಕ ಕಾಯ್ತಾ ಇರ್ತಾರೆ, ಆಮೇಲೆ ಮಾಡೋದಂತ ಹೇಳಿ. ಆಬ್ವಿಯಸ್ಲಿ ಯಾರಾದರೂ ಹೆಲ್ಪಿಗಿದ್ದರೆ ತೊಂದರೆನೇ ಇಲ್ಲ, ಅದು ನಿಮಗೆ ಇನ್ನೂ ಕೂಡ ಬೆನಿಫಿಟೇ. ಬಟ್ ಯಾರೂ ಹೆಲ್ಪಿಗೆ ಇಲ್ಲದವರು ಉಂಟಲ್ಲ, ಇನ್ನೊಂದು ಮಗು ಶಾಲೆಗೆ ಹೋಗಲಿಕ್ಕೆ ಮುಂಚೆನೇ ಡೆಲಿವರಿ ಆದ್ರೇ ಒಳ್ಳೆಯದು. ಯಾಕೆಂದರೆ ನಿಮಗೆ ಸ್ವಲ್ಪ ಹೀಲಿಂಗ್ ಟೈಮ್, ರೆಸ್ಟಿಂಗ್ ಟೈಮ್ ಸಿಗ್ತದೆ. ಬಟ್ ಶಾಲೆಗೆ ಹಾಕಿ ಆದ ನಂತರ ಡೆಲಿವರಿ ಆದರೆ ನಿಮಗೆ ಆಚೆಗೆ ಕಳಿಸಲಿಕ್ಕೆ ಸಹ ಅಲ್ಲ, ಮಗುವನ್ನು ನೋಡಲಿಕ್ಕೆ ಸಹ ಅಲ್ಲ, ಬಿಡಲಿಕ್ಕೆ ಸಹ ಅಲ್ಲ, ಆ ರೀತಿಯಲ್ಲಿ ಆಗಿ ಹೋಗ್ತದೆ. ಇವತ್ತಂತೂ ತುಂಬ ಕ್ರ್ಯಾಂಕಿ ಇದ್ದಾನೆ, ಕೇಳ್ತಾನೆ ಇಲ್ಲ ಅವನು. ಯಾಕೆಂದರೆ ಜ್ವರ ಇತ್ತಲ್ವ ನಿನ್ನೆ ಇಲ್ಲ, ಸೊ ಹಾಗೆ ನೈಟ್ ಕೂಡ ಮಲಗಿರಲಿಲ್ಲ. ಅದೆಂಥ ಜ್ವರ ಅಂತ ಗೊತ್ತಿಲ್ಲ, ಮಲಗಿದ ಕೂಡಲೇ ಬರ್ತದೆ, ಮತ್ತು ಎದ್ದ ನಂತರ ಇಲ್ಲ. ಹಾಗೆ ದಿನದಲ್ಲಿ ಕೂಡ ತುಂಬ ಕಿರಿಕಿರಿ ಮಾಡ್ತಾ ಇದ್ದ ಅವನು. ನಾನು ನಿನ್ನೆ ರಾತ್ರಿ ಅಂದ್ಕೊಂಡಿದ್ದೆ ನೀರು ದೋಸೆ ಮಾಡುವ ಅಂತ ಹೇಳಿ, ಯಾಕೆಂದರೆ ಈಸಿಲಿ ಆಗಿ ಹೋಗ್ತದೆ ಅಲ್ವ ಅಂತ ಹೇಳಿ. ಮೊನ್ನೆ ಕೂಡ ಅದೇ ಮಾಡಿದ್ದು, ಮತ್ತು ಸಿಯೋನ್ ಹೇಳಲಿಕ್ಕಿದ್ದಾನೆ ಚಪಾತಿ ಮಾಡೋದೇ ಇಲ್ಲ ಅಂತ ಹೇಳಿ. ಚಪಾತಿ ನಾನು ಯಾವಾಗಲೂ ಅವನಿಗೆ ಮಾಡಿಕೊಡ್ತೇನೆ, ಅಂದರೆ ಎಷ್ಟಿದ್ರೂ ಕೂಡ ಅವನಿಗೆ ಇಷ್ಟನೇ ಚಪಾತಿ ತಿನ್ನಲಿಕ್ಕೆ. ಈಗ ಬೆಳಿಗ್ಗೆನೇ ಬಂದಿದ್ದಾನೆ, ಇವತ್ತು ಅವನಿಗೆ ಟಿಫಿನ್ ಬ್ಯಾಗ್ ಬೇಡ ಅಂತ ಹೇಳಿ. ಅವನ ಕಸಿನ್ ಮೊನ್ನೆ ಹಾಫ್ ಡೇಗೆ ಹೋಗಿದ್ದ ಕಾಣ್ತದೆ, ಏನಂತ ನನಗೆ ಕೂಡ ಸರಿ ಗೊತ್ತಿಲ್ಲ. ಬಟ್ ನನಗೆ ಲಂಚ್ ಬ್ಯಾಗೇ ಬೇಡ, ನನಗೆ ಲಂಚ್ ಬಾಕ್ಸ್ ಕೂಡ ಬೇಡ ಅಂತ ಹೇಳ್ತಾ ಇದ್ದಾನೆ. ರೀಸನ್ ಏನು ಅಂತ ಹೇಳಿ ಗೊತ್ತಿಲ್ಲ. ಸೊ ಹಾಗೆ ನಾನು ಜೋರು ಮಾಡಿ ಕಳಿಸಿದ್ದೇನೆ, ಲಂಚ್ ಇಲ್ಲದಿದ್ದರೆ ನೀನು ಹೇಗೆ ಊಟ ಮಾಡ್ತೀಯ ಅಂತ ಹೇಳಿ. ಈ ಬೆಳಿಗ್ಗಿನ ಈ ಟಿಫಿನ್ ಮತ್ತು ಮಕ್ಕಳನ್ನು ರೆಡಿ ಮಾಡೋದು, ಈ ಕೆಲಸ ಉಂಟಲ್ಲ, ಎಷ್ಟು ಹೊತ್ತಾದರೂ ಕೂಡ, ಅಂದರೆ ರಿಕ್ಷಾ ಬರಲಿಕ್ಕೆ 5 ನಿಮಿಷ ಇದ್ದರೂ ಕೂಡ ಮುಗಿಯೋದೇ ಇಲ್ಲ. 6 ಗಂಟೆಗೆ ಎದ್ರೆ ಸಹ ಸಾಕಾಗೋದಿಲ್ಲ, 6:15 ಎದ್ರೆ ಸಹ ಸಾಕಾಗೋದಿಲ್ಲ ಟೈಮು. ಎಲ್ಲ ತಾಯಂದ್ರದ್ದು ಇದೇ ಅವಸ್ಥೆ. ನಾನು ವಿಡಿಯೋ ಮಾಡ್ತೇನೆ, ತೋರಿಸ್ತೇನೆ, ಹಾಗಾಗಿ ನಿಮಗೆಲ್ಲ ಅನ್ನಿಸ್ತದೆ ತುಂಬ ಕೆಲಸ ಉಂಟು ಅಂತ ಹೇಳಿ. ಬಟ್ ಎಲ್ಲರೂ ಮಾಡುವಂಥದ್ದು ಇದೇ ಕೆಲಸ, ಇದಕ್ಕಿಂತ ಜಾಸ್ತಿ ಮಾಡೋರು ಕೂಡ ಇರ್ತಾರೆ. ಏನು ಮಾಡೋದಲ್ವ, ದೇವರು ನಿಜವಾಗ್ಲೂ ಕೆಲವೊಮ್ಮೆ ನನಗೆ ಅನ್ನಿಸ್ತದೆ, ಹೆಣ್ಣಿನ ಜನ್ಮ ಅಂತ ಹೇಳುವಂಥ ದೇವರು ಕೊಟ್ಟ ಒಂದು ವರನ ಅಥವಾ ಶಾಪನ ಏನಂತಲೇ ಅರ್ಥ ಆಗೋದಿಲ್ಲ. ಯಾಕೆಂದರೆ ಕೆಲವೊಮ್ಮೆ ಈಗ ನೋಡ್ಬೋದು, ಎವ್ರಿ ಮಂತ್ ಪೀರಿಯಡ್ಸ್ ಆಗುವಂಥದ್ದು, ಅದರ ನೋವು, ಆ ಒಂದು ಸೊಂಟ ನೋವು, ಅದೆಲ್ಲ ಯೋಚನೆ ಮಾಡುವಂಥದ್ದು, ಮತ್ತು ಡೆಲಿವರಿ ಆಗಿ ಆ ಒಂದು ನೋವು, ಪ್ರತಿಯೊಂದು ನೋವು ನಮಗೇನಲ್ವ. ಅದರಲ್ಲೂ ಕೂಡ ಮೊದಲೆಲ್ಲ ಹೇಳ್ತಾಯಿದ್ರು, ಗಂಡಸು ದುಡಿದು ತಂದು ಹಾಕಲಿಕ್ಕೆ, ಹೆಣ್ಣು ಮಕ್ಕಳು ಮನೆಯನ್ನು ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ. ಈಗ ಹೆಣ್ಣು ಮಕ್ಕಳು ಮನೆಯನ್ನು ನೋಡ್ಕೊಳ್ತಾರೆ, ಡೆಲಿವರಿನೂ ಆಗ್ತಾರೆ, ಮದುವೆನೂ ಆಗ್ತಾರೆ, ಪ್ರತಿಯೊಂದು ಆಗ್ತದೆ. ಸೊ ಯಾಕೆ ನಮಗೆ ಮಾತ್ರ ಸ್ವಲ್ಪ ಜಾಸ್ತಿ ಕಷ್ಟ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಮೇ ಬಿ ನಮಗೆ ಸಹಿಸುವಂಥ ಶಕ್ತಿ ನಮಗೆ ಮಾತ್ರ ಇರೋದು ಅಂತ ಹೇಳಿ ಆ ರೀತಿಯಲ್ಲಿ ದೇವರು ಮಾಡಿದಾರ ಏನಂತ ಹೇಳಿ ಗೊತ್ತಿಲ್ಲ. ಬಟ್ ಕೆಲವೊಮ್ಮೆ ಈ ಪೀರಿಯಡ್ಸಲ್ಲಿ ಆಗುವಾಗ ತುಂಬ ಜೋರು ಹೊಟ್ಟೆ ನೋವು ಬರುವಾಗ, ಮತ್ತು ಕೆಲವೊಂದು
ಅಂದರೆ ಬಾಡಿಯಲ್ಲಿ ಅನ್ಈಸಿ ಫೀಲಿಂಗ್ಸ್ ಆಗುವಾಗ ಅನಿಸ್ತದೆ ಹೆಣ್ಣು ಜನ್ಮನೇ ಯಾಕೆ ಬೇಕಿತ್ತು ಅಂತ ಹೇಳಿ. ನಿಮಗೂ ಆ ರೀತಿಯಲ್ಲಿ ಅನಿಸಿದೆಯಾ ಕಾಮೆಂಟ್ ಮಾಡಿ. ಸ್ಪೆಷಲಿ ಡೆಲಿವರಿ ಎಲ್ಲ ಆಗಿ ಮಲಗುವಾಗ ಆ ಒಂದು ಬ್ಲೀಡಿಂಗ್, ಈಗ ಸಿಸೇರಿಯನ್ನಲ್ಲಾದಾಗೆ ಎದ್ದೊಳ್ಳಿಕ್ಕೆ ಆಗದೇ ಇರುವಂಥದ್ದು, ಹೊಟ್ಟೆಯನ್ನೇ ಕಟ್ ಮಾಡಿ ಮಗುವನ್ನು ತೆಗೆದು 6 ಗಂಟೆ ಒಳಗೆ ಎದ್ದು ನಡಿ ಅಂತ ಹೇಳುವಂಥದ್ದು. ಬೇರೆ ಯಾವುದಾದ್ರೂ ಸರ್ಜರಿಯಲ್ಲಿ ಆ ರೀತಿಯಲ್ಲಿ ಮಾಡ್ತಾರಾ ಗೊತ್ತಿಲ್ಲ. ನನಗೆ ಕಾಲಿದು ಸರ್ಜರಿ ಆಗಿತ್ತು, ನೆಕ್ಸ್ಟ್ ಡೇ ವಾಕ್ ಮಾಡಲಿಕ್ಕಿದ್ದಂಥದ್ದು. ಬಟ್ ಸಿಸೇರಿಯನ್ ಆದ ಕೆಲವೇ ಗಂಟೆಗಳಲ್ಲಿ ನನಗೆ 3:30 ಗಂಟೆ 4 ಗಂಟೆಯಲ್ಲೇನೋ ಎಬ್ಬಿಸಿ ನಡೆಸಿ ಬಾತ್ರೂಮಿಗೆ ಕರ್ಕೊಂಡು ಹೋಗಿದ್ರು. ಸೊ ಎಷ್ಟು ಕಷ್ಟ ಗೊತ್ತುಂಟ, ಎದ್ದು ನಿಲ್ಲುವಾಗಂತೂ ಜೀವನೇ ಹೋಗಿ ಬಂದ ರೀತಿಯಲ್ಲಿ ಆಗ್ತದೆ. ಸೊ ಎಲ್ಲ ಕಷ್ಟ ಹೆಣ್ಣು ಮಕ್ಕಳಿಗೆ ಯಾಕೆ ಅನ್ನೋದಂಥದ್ದು ನನಗೆ ಕೆಲವೊಮ್ಮೆ ಪ್ರಶ್ನೆ ಬರ್ತದೆ. ಏನು ಮಾಡೋದಲ್ವ, ಮೇ ಬಿ ನೀವು ಅದೇ ರೀತಿಯಲ್ಲಿ ಥಿಂಕ್ ಮಾಡ್ತೀರ ಅಂದ್ಕೊಳ್ತೇನೆ ಕೆಲವೊಮ್ಮೆ ಕಷ್ಟ ಬಂದಾಗ. ಆದರೂ ನಾವೇ ಸ್ಟ್ರಾಂಗ್ ಅಲ್ವಾ ಒಂದು ಲೆಕ್ಕದಲ್ಲಿ. ಆದರೆ ನಾವೇ ಸ್ಟ್ರಾಂಗ್ ಅಂತ ಹೇಳಿ ನಮಗೇ ಇರಲಿಕ್ಕೆ ಕೂಡ ಆಗೋದಿಲ್ಲ. ನಮ್ಮ ಜೊತೆ ನಮ್ಮ ಪಾರ್ಟ್ನರ್ ಕೂಡ ಬೇಕೇ ಬೇಕು. ಅಂದರೆ ಕಂಪ್ಲೀಟ್ ಆಗೋದಿಲ್ಲ ನಾವಲ್ವ, ಖಾಲಿ ನಾವು ಮಾತ್ರ ಆದರೆ ಕಂಪ್ಲೀಟ್ ಆಗ್ತೀವ, ನಮ್ಮ ಪಾರ್ಟ್ನರ್ ಕೂಡ ಜೊತೆಗೆ ಇದ್ದರೆ ಒಂದು ಕಂಪ್ಲೀಟ್ ಅಂತ ಹೇಳಿ ಅನಿಸುವಂಥದ್ದು. ನಿಮ್ಮ ಅಭಿಪ್ರಾಯ ಏನು? ನಮ್ಮ ಜನ್ಮ ಶಾಪನ ಅಥವಾ ಒಂದು ವರನ ಹೇಳಿ ಆಯಿತಾ. ಇಲ್ಲಿ ನಾನು ಸಿಯೋನ ಬ್ಯಾಗ್, ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ. ಹಸ್ಬೆಂಡ್ ಇವಾಗ ತೋಟಕ್ಕೆ ಜೆಟ್ಟನ್ನು ಹಾಕಲಿಕ್ಕೆ ಹೋಗಿದ್ದಾರೆ, ಸ್ಪ್ರಿಂಕ್ಲರಿಗೆ. ಸೊ ಹಾಗೆ ಅವರಿಲ್ಲ, ಇಲ್ಲಾದರೆ ಮೊನ್ನೆಯಿಂದ ಅವರೇ ಡ್ರಾಪ್ ಮಾಡುವಂಥದ್ದು. ನಾನೀಗ ಮೇಲೆ ಬರೋದೇ ಇಲ್ಲ. ಮಗು ಕೂಡ ಕಿರಿಕಿರಿ ಮಾಡ್ತಾ ಇರ್ತಾನೆ. ಇನ್ನೂ ಮಕ್ಕಳುಂಟಲ್ಲ, 1.5 ವರ್ಷ 2 ವರ್ಷ ಆಗುವವರೆಗೆ ಹೀಗೇ ಆಯಿತಾ, ಕಿರಿಕಿರಿ ಮಾಡ್ತಾ ಇರ್ತಾರೆ. ನಮ್ಮ ಸಿಯೋನ ಇದಕ್ಕಿಂತ ಜಾಸ್ತಿ ಕಿರಿಕಿರಿ ಮಾಡ್ತಾ ಇದ್ದ. ಬಟ್ ಈ ಮಗುವಿಂದ ಇಷ್ಟರವರೆಗೆ ಅಷ್ಟೊಂದು ಉಪದ್ರ ಇರಲಿಲ್ಲ. ಈಗ ಜಾಸ್ತಿ ಉಪದ್ರ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೋಫಾ ಮೇಲೆ ಹತ್ತುತ್ತಾನೆ, ಸೋಫಾದಿಂದ ಕಿಟಕಿ ಮೇಲೆ ಹತ್ತಲಿಕ್ಕೆ ನೋಡ್ತಾನೆ, ಅಲ್ಲಿಂದ ಬೀಳ್ತಾನೆ. ಹಾಗೆ ಅವನನ್ನು ನೋಡ್ತಾ ಇರುವಂಥದ್ದೇ ನಾನೊಂದು CC ಕ್ಯಾಮ್ರಾ ಥರ ಮನೆಯಲ್ಲಿ ತಿರುಗಾಡ್ತಾ ಇರುವಂಥದ್ದು, ಆಚೆ ಈಚೆ ಅಂತ ಹೇಳಿ. ಮಗು ನನ್ನನ್ನು ನೋಡಿ ಅಳ್ತಾ ಇದ್ದ. ಹಸ್ಬೆಂಡ್ ಕೈಯಲ್ಲಿ ಕೊಟ್ಟು ನಾನು, ಹಸ್ಬೆಂಡ್ ಕೂಡ ಫ್ಯಾಕ್ಟ್ರಿಗೆ ಹೋಗಲಿಕ್ಕೆ ಅಂತ ಹೇಳಿ ಹೊರಟಿದ್ರು. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ಒಂದು 5 ಮಿನಿಟ್ಸ್ ಕೊಡಿ ನನಗೆ, ನಾನು ಬೆಂಕಿ ಒಂದು ಮಾಡಿ ಬರ್ತೇನೆ. ಯಾಕೆಂದರೆ ಕೆಲಸಕ್ಕೆ ಇದ್ದಾರಲ್ವ, ಅಕ್ಕಿ ಹಾಕಬೇಕು ಅನ್ನಕ್ಕೆ. ಹಾಗೆ ಅದೊಂದು ಕೆಲಸ, ಬೆಂಕಿ ಒಂದು ಮಾಡಿ ಬರ್ತೇನೆ ಅಂತ ಹೇಳಿ ಅವ್ರ ಕೈಯಲ್ಲಿ ಕೊಟ್ಟು ಬಂದಿದ್ದೇನೆ, ಬೇಗ ಬೇಗ ಬೆಂಕಿ ಮಾಡಲಿಕ್ಕೆ. ಈಗ ಕೆಲವೊಂದು ಸೌದೆಯಲ್ಲಿ ಬೆಂಕಿ ಹೊತ್ತುತ್ತದೆ, ಆದರೆ ಹೊಗೆಯೇ ಬರುವಂಥದ್ದು. ನಾನು ಇವಾಗ ಇಟ್ಟಿರುವಂಥ ಸೌದೆ ಕೂಡ ಅದೇ, ನೋಡ್ಬೋದು ನೀವು. ಉರಿದ ಕೂಡಲೇ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಬೆಂಕಿ ಮಾಡಲಿಕ್ಕೆ ನಾನು ಡೀಸೆಲನ್ನು ಹಾಕಿದ್ದೇನೆ ಆಯ್ತು, ಹಾಗೇ ಹೊತ್ತಿದ್ದಲ್ಲ ಬೆಂಕಿ. ಮೊದಲೆಲ್ಲ ಹಾಗೇ ಮಾಡ್ತಾ ಇದ್ದಂಥದ್ದು. ಈಗ 1-2 ವರ್ಷದಿಂದ ನಾವು ಡೀಸೆಲ್ ಹಾಕಿನೇ ಬೆಂಕಿ ಮಾಡುವಂಥದ್ದು. ಇಲ್ಲಾದರೆ ಅದು ಉರಿಲಿಕ್ಕೇ ಕೇಳೋದಿಲ್ಲ, ಇಡೀ ದಿನ ಅದರ ಹಿಂದೆನೇ ಹೋಗ್ತದೆ. ಮತ್ತೆ ಈಗ ಆಲ್ರೆಡಿ ಹಸ್ಬೆಂಡ್ ಹೋಗಿದ್ದಾರೆ. ಮಗುವನ್ನು TV ನೋಡಲಿಕ್ಕೆ ಅಂತ ಹೇಳಿ ಕೂತ್ಕೊಳ್ಳಿಸಿದ್ದೇನೆ ನಾನು. ಇನ್ನೂ ಅವನಿಗೆ ಏನಾದರೂ ಒಂದು ಬ್ರೇಕ್ಫಾಸ್ಟನ್ನು ಕೂಡ ಮಾಡಿ ಕೊಡಬೇಕು. ಇಲ್ಲಿ ವಾಶ್ ಮಾಡಿದ ಪಾತ್ರೆನೆಲ್ಲ ಸ್ವಲ್ಪ ಹೊತ್ತಲ್ಲಿ ಬಿಸಿಲು ಬರ್ತದಲ್ವ, ಸೊ ಚೆಂದ ಒಣಗ್ತದೆ. ಹಾಗಾಗಿ ಇಲ್ಲಿ ನಾನು ಹೊರಗೆ ತಂದು ಇಡ್ತಾ ಇದ್ದೇನೆ. ಈಗ ಮಂಗಳೂರು ಕಡೆ ಹಗಲಲ್ಲಿ ಎಲ್ಲ ಸೆಕೆ ಉಂಟಾಯಿತು, ತುಂಬ ಸೆಕೆ, ಬಿಸಿಲೆಲ್ಲ ಉಂಟು. ಹಾಗೆ ನನ್ನ ಗಿಡಗಳೆಲ್ಲ ಪುನಃ ಒಣಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಡೈಲಿ ನೀರು ಹಾಕೋದಿಲ್ಲ ಅಲ್ಲ, ಇಲ್ಲಿ ಈಚೆ ಪೈಪ್ ಇಲ್ಲ. ಹಾಗಾಗಿ ಟೈಮ್ ಸಿಗುವಾಗ ಸ್ವಲ್ಪ ಸ್ವಲ್ಪ ಹಾಕುವಂಥದ್ದು. ಈಗ ನಾನಿಲ್ಲಿ ಮಗುವಿಗೆ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡಿಕೊಡುವ ಅಂತ ಹೇಳಿ ಬಂದಿದ್ದೇನೆ. ಈಗ ಅವನು ಪಾರಿಜಸ್ ಮತ್ತು ಈ ಮಾಲ್ಟ ಅಂಥದ್ದೆಲ್ಲ ಯಾವುದು ಕೂಡ ಕುಡಿಯೋದಿಲ್ಲ. ನಮ್ಮ ಫುಡ್ ಏನಿದೆ ಅದನ್ನು ಮಾತ್ರ ತಿನ್ನುವಂಥದ್ದು. ಅದು ಕೂಡ ಅಪರೂಪ, ದಿನಕ್ಕೆ 1 ಮೀಲ್ ಅಷ್ಟೇ. ಹಾಗೆ ನಾನಿವತ್ತು ಬನಾನಾ ಇರಲಿಲ್ಲ ನನ್ನ ಹತ್ರ, ಒಂದು ಮೊಟ್ಟೆ, ಗೋಧಿ ಹಿಟ್ಟನ್ನು ಹಾಕಿ ಪ್ಯಾನ್ ಕೇಕ್ಸನ್ನು ಮಾಡ್ಕೊಂಡಿದ್ದೇನೆ. ಇದು ತಿಂತಾನೆ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ. ಇದರಲ್ಲಿ ತಿಂದರೆ 1-2, ಹೆಚ್ಚಾದರೆ 3, ಮತ್ತೆ ತಿನ್ನಲಿಕ್ಕಿಲ್ಲ ಅವನು. ಆದರೆ ಸಹ ತಿಂದಷ್ಟು ತಿನ್ನಲಿ ಅಂತ ಹೇಳಿ ತಂದು ಕೊಟ್ಟಿದ್ದೇನೆ. ಇವತ್ತು ಇನ್ನೂ ಕೂಡ ಚಳಿ ಬಿಡಲಿಲ್ಲ ಸರಿಯಾಗಿ. ಹಾಗೆ ನಾನು ಅವನ ಬಟ್ಟೆನ ಚೇಂಜ್ ಮಾಡಿ ಕೊಡಲಿಲ್ಲ, ಇನ್ನು ಸ್ವಲ್ಪ ಹೊತ್ತಿನ ನಂತರ ಚೇಂಜ್ ಮಾಡುವಂಥದ್ದು. ನಾವಾದರೆ ಕೆಲಸ ಮಾಡ್ತಾ ಇರ್ತೇವೆ ಅಲ್ವ, ನಮಗೆ ಸೆಕೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ.
ಮೊಟ್ಟೆ ಸಾರು ಮಾಡಲಿಕ್ಕೆ ಅಂತ ಹೇಳಿ ಮೊಟ್ಟೆನೇ ಬೇಯಲಿಕ್ಕೆ ಹಾಕಿರಲಿಲ್ಲ ನಾನು, ನನಗೆ ನೆನಪೇ ಆಗಲಿಲ್ಲ ಮೊದಲು. ಸೊ ಹಾಗೆ ಈಗ ಸ್ವಲ್ಪ ಅಕ್ಕಿಗೆ ಅಂತ ಹೇಳಿ ನೀರನ್ನು ಇಟ್ಟಿದ್ದೆ ಅಲ್ವಾ, ಅಕ್ಕಿ ಹಾಕಲಿಕ್ಕೆ ಅಂತ ಹೇಳಿ, ಅದರಿಂದನೇ ಸ್ವಲ್ಪ ಬಿಸಿ ನೀರನ್ನು ತಂದು ಅದರಲ್ಲಿ ನಾನಿವಾಗ ಮೊಟ್ಟೆಯನ್ನು ಬೇಯಿಸಲಿಕ್ಕೆ ಹಾಕಿದ್ದೇನೆ. ಚಹಾ ಕೂಡ ಇಡ್ತಾ ಇದ್ದೇನೆ. ಚಹಾ ಕುಡಿಲಿಕ್ಕೆ 7 ಮಂದಿ ಇದ್ದಾರೆ. ಸೊ ಅವರಿಗೆ ಬೇಕಾದಷ್ಟು ಚಹಾನ ಇಡ್ತಾ ಇದ್ದೇನೆ. ಈಗೊಂದು 2 ವಾರದಿಂದ ಹೀಗೇ ತುಂಬ ಚಹಾ ಮಾಡುವಂಥದ್ದು, ಬಲ್ಕಲ್ಲಿ ಚಹಾ ಹುಡಿ ಒಂದೊಂದು ವಾರಕ್ಕೆ ಒಂದೊಂದು ಡಬ್ಬಿಯಷ್ಟು ಖಾಲಿ ಆಗ್ತಾ ಉಂಟು ನಮಗೆ. ಅಂದರೆ ಕೆಲಸಕ್ಕೆ ಜಾಸ್ತಿ ಜನ ಇರುವಾಗ ಹೀಗೆ ಅಲ್ವಾ, ಖಾಲಿ ಆಗ್ತಾನೇ ಇರ್ತದೆ. ಇವನ್ನ ನೋಡಿದರೆ ಈಗ ತಿಂದು ಕೂತ್ಕೊಂಡ ಹಾಗೆ ಉಂಟಲ್ಲ, 2 ಕಾಲಿನ ಮಧ್ಯದಲ್ಲಿ ಉಂಟಾಯ್ತಾ ಉಳಿದ ಪ್ಯಾನ್ಕೇಕ್ಸ್ ಎಲ್ಲ, ನೋಡಿದರೆ ಖಾಲಿ ಆಗಿದೆ ಅಂತಲೇ ಹೇಳಿ. ಬಟ್ ಮತ್ತೆ ಬಂದಾಗ ನಾನು ನೋಡಿದ್ದೆ, ಶೂಟ್ ಮಾಡಲಿಲ್ಲ ಅಷ್ಟೇ. ಅದರಲ್ಲಿ ತಿನ್ನಲಿಕ್ಕೆ ಕೊಟ್ಟದ್ರಲ್ಲಿ ಒಂದನ್ನು ಅರ್ಧ ತಿಂದಿದ್ದಾನೆ, ಮತ್ತು ಉಳಿದ 3 ಕಾಲಡಿಯಲ್ಲಿ ಹಾಕಿ ಕೂತ್ಕೊಂಡಿದ್ದ. ಇಲ್ಲೆಲ್ಲ ಜೆಟ್ಟನ್ನು ಹಾಕಿದ್ದಾರೆ, ಹಾಗಾಗಿ ಈ ಕರಿಬೇವಿನ ಸೊಪ್ಪನ್ನು ತೆಗಿಲಿಕ್ಕೆ ಅಂತ ಬಂದಿದ್ದೆ ನಾನು. ಪೂರ್ತಿ ಚಂಡಿಯಾದೆ, ಅಂದರೆ ಆಪೋಸಿಟ್ ಡೈರೆಕ್ಷನ್ಸಲ್ಲಿ ತಿರುಗ್ತಾ ಇತ್ತು, ನನಗೆ ಓಡಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ಮೆಲ್ಲ ಬರುವಾಗ ಫುಲ್ ಚಂಡಿಯಾಗಿ ಬಿಟ್ಟೆ ಇಲ್ಲಿ. ಇಲ್ಲಿ ನಾನು ಚಹಾ ಇಟ್ಕೊಳ್ತಾ ಇದ್ದೆ ಅಷ್ಟೇ, ಅಷ್ಟರಲ್ಲಿ ಒಬ್ಬರು ಬಂದಿದ್ದಾರೆ ಚಹಾ ಕುಡಿಲಿಕ್ಕೆ ಅಂತ ಹೇಳಿ. ಅವರು ಕೂಡ ನಮ್ಮ ಮನೆಗೆ ಕೆಲಸಕ್ಕೆ ಬರುವವರೇ. ಸೊ ಅವರು ಭಾರಿ ಅರ್ಜೆಂಟಲ್ಲಿದ್ದಾರೆ, ಹಾಗಾಗಿ ಅವರಿಗೆ ನಾನು ಫಸ್ಟ್ ಚಹಾನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ವ್ಲಾಗಲ್ಲಿ ನಿಮಗೆ ಅಷ್ಟೊಂದು ಎಡಿಟಿಂಗ್ ಇಷ್ಟ ಆಗಲಿಕ್ಕಿಲ್ಲ, ಬಟ್ ಸಾರಿ ಆಯಿತಾ. ಇದನ್ನು ನಾನಂದರೆ ಈಗ 1-2 ಗಂಟೆ ಬಂದು ನನಗೆ ಫ್ರೀ ಸಿಕ್ಕಿದಾಗ ಬೇಗ ನಾನು ಎಡಿಟ್ ಮಾಡಿರುವಂಥದ್ದು. ಯಾಕೆಂದರೆ ನನಗೆ ಬೇರೆ ಇನ್ನೂ ಕೂಡ 2 ವ್ಲಾಗ್ಸನ್ನು ಶೂಟ್ ಮಾಡಿದ್ದೇನೆ, ವ್ಲಾಗಲ್ಲ ರೆಸಿಪೀಸನ್ನು ಶೂಟ್ ಮಾಡಿದ್ದೇನೆ, ಅದನ್ನು ಕೂಡ ಅಪ್ಲೋಡ್ ಮಾಡಲಿಕ್ಕಿತ್ತು. ಸ್ಪೇಸ್ ಕೂಡ ಇಲ್ಲ ಮೊಬೈಲಲ್ಲಿ, ಹಾಗಾಗಿ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಹಾಕು ಅಂತ ಹೇಳಿ ಹಾಕ್ತಾ ಇರುವಂಥದ್ದು. ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಸಾರಿ. ಇಲ್ಲಿ ನಾನು ಇವಾಗ ಸೋಫಾವನ್ನು ಇಟ್ಟು ಬಾಗಿಲನ್ನು ಕವರ್ ಮಾಡುವಂಥದ್ದು ಒಳಗೆ ಬರುವಾಗ, ಇಲ್ಲಾದರೆ ಮಗು ಕಿಚನಲ್ಲಿ ಇರ್ತಾನೆ ಯಾವಾಗಲೂ. ಹಾಗೆ ಈಗ ಚೇರನ್ನು ಇಟ್ಟಿದ್ದಲ್ಲ, ಅವನಿಗೆ ಕೋಪ ಬಂತು, ಮತ್ತು ನನ್ನನ್ನು ನೋಡಿದ ನಂತರ ಅವನು ಬಿಡೋದಿಲ್ಲ. ಹಾಗೆ ನಾನು ಕರ್ಕೊಂಡೇ ಬಂದಿದ್ದೇನೆ ಒಳಗೆ. ಇನ್ನು ಮೊಟ್ಟೆ ಕರಿ ಮಾಡಲಿಕ್ಕೆ ಪಾತ್ರೆಯನ್ನು ತಗೊಂಡಿದ್ದೇನೆ. ಬೇಗ ಇನ್ನು ಕರಿ ರೆಡಿ ಮಾಡಿಕೊಳ್ಳುವಂಥದ್ದು. ಖಾರ ಕೂಡ ರೆಡಿಯಾಗಿದೆ, ತುಂಬ ಫೈನಾಗಿ ಪೇಸ್ಟ್ ಆಗಿದೆ. ಇನ್ನೂ ಕೂಡ ಈಗ ನೋಡಿ 11 ಗಂಟೆ ಎಲ್ಲ ಆಗ್ತಾ ಉಂಟು, ಆದರೂ ಕೂಡ ಇವತ್ತು ತೆಂಗಿನ ಎಣ್ಣೆ ಏನಿದೆ ಅದು ಗಟ್ಟಿಯಾಗಿ ಉಳಿದಿದೆ, ಸ್ವಲ್ಪ ಕೂಡ ಮೆಲ್ಟ್ ಆಗಲಿಲ್ಲ. ಹಾಗಾಗಿ ನಾನು ಸ್ಪೂನಲ್ಲೇ ತಗೊಂಡಿದ್ದೇನೆ. ಅದರಲ್ಲೇ ಗೊತ್ತಾಗ್ಬೋದು ಇವತ್ತು ಎಷ್ಟು ಚಳಿ ಇತ್ತು ಅಂತ ಹೇಳಿ ಬೆಳಿಗ್ಗೆ. ನನಗೆ ಈ ಒಂದು 10-12 ಮೊಟ್ಟೆಯ ಸಿಪ್ಪೆ ತೆಗೆಯುವಾಗಲೇ ಅನ್ನಿಸ್ತಾ ಇತ್ತು, ಅಬ್ಬಾ ಇಷ್ಟು ಮೊಟ್ಟೆದು ಸಿಪ್ಪೆ ತೆಗಿಲಿಕ್ಕೆ ಎಷ್ಟು ಟೈಮ್ ಬೇಕಲ್ಲ ಅಂತ ಹೇಳಿ. ಈ ಹೋಟೆಲ್ಗಳಲ್ಲಿ ಮತ್ತು ಈ ಹಾಸ್ಟೆಲ್ಗಳಲ್ಲಿ ಎಲ್ಲ ಹೇಗೆ ತೆಗಿತಾರೋ ಅಲ್ವಾ, ಅವ್ರಿಗೆ ಎಷ್ಟು ಟೈಮ್ ಬೇಕಾಗ್ಬೋದು. ಅದಕ್ಕೆ ಕಾಣ್ತದೆ, ನಾನು ಹಾಸ್ಟೆಲಲ್ಲಿರುವಾಗ ನಮಗೆ ಇಡೀ ಮೊಟ್ಟೆಯನ್ನು ಕೊಡ್ತಾಯಿದ್ರು, ನೀವೇ ಸಿಪ್ಪೆ ತೆಗೆದು ತಿನ್ನಿ ಅಂತ ಹೇಳಿ. ಅದಕ್ಕೆ ಇರಬೇಕು ಮೇ ಬಿ. ತುಂಬ ಒಂದು ಟೈಮ್ ಕನ್ಸ್ಯೂಮಿಂಗ್ ಕೆಲಸ ಇದು. ಈಗ ಕರಿಯಂತೂ ಬಾಯ್ಲ್ ಆಗ್ತಾಯಿದೆ. ಇನ್ನು ಕೆಲಸಗಳೆಲ್ಲ ಆಯಿತು, ಇನ್ನೇನಿದ್ರು ಅನ್ನದ್ದೊಂದು ಕೆಲಸ ಇರುವಂಥದ್ದು. ಬೇರೆ ಏನು ಕೂಡ ಕುಕ್ ಮಾಡೋದಿಲ್ಲ ನಾನು. ಇಷ್ಟು ಮಾಡಿದ್ದೆ ಈಗ ದೊಡ್ಡದು ಅಂತ ಹೇಳಬೇಕು. ಹಾಗೆ ಇನ್ನು ಮೊಟ್ಟೆಯನ್ನು ಹಾಕಲಿಕ್ಕಿದೆ, ಕುದಿ ಬರುವಷ್ಟರಲ್ಲಿ ನನ್ನನ್ನು ಕಿಚನನ್ನು ಕೂಡ ವೈಂಡ್ ಅಪ್ ಮಾಡ್ಕೊಳ್ತೇನೆ, ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ತೇನೆ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೇನೆ. ನಮ್ಮ ಮೊಟ್ಟೆ ಕರಿ ಕೂಡ ರೆಡಿಯಾಗಿದೆ. ಇನ್ನು ಇದನ್ನು ಆಫ್ ಮಾಡಿ ಕೆಳಗೆ ಇಟ್ಕೊಂಡಿದ್ದೇನೆ. ಸೊ ಅನ್ನ ಕೂಡ ರೆಡಿಯಾಗಿದೆ. ಅನ್ನ ನಾನು ಬೇಗನೆ ಅಕ್ಕಿ ಹಾಕಿದ್ದೆ ಅಲ್ವಾ ಬೆಳಿಗ್ಗೆನೆ. ಹಾಗೆ ಇನ್ನೂ ನಾನು ನಾಯಿ ಅನ್ನವನ್ನು ಇನ್ನೂ ಮಾಡ್ಕೊಳ್ಬೇಕಷ್ಟೇ, ನಾಯಿ ಪಾತ್ರೆಯನ್ನು ಇಟ್ಟಿರಲಿಲ್ಲ. ನಮ್ಮ ಅನ್ನವನ್ನೇ ಫಸ್ಟ್ ರೆಡಿ ಮಾಡ್ಕೊಂಡಿದ್ದಂಥದ್ದು. ನಮಗೆ ಸ್ವಲ್ಪ ಊಟ ಮಾಡಲಿಕ್ಕೆ ಅಂತ ಹೇಳಿ ಗಂಜಿಯನ್ನು ತೆಗಿತಾ ಇದ್ದೇನೆ. ಅವರಿಗೆ ಅನ್ನವನ್ನು ಕೊಡಲಿಕ್ಕಿರೋದಲ್ಲ, ಹಾಗೆ ನಾನಿಲ್ಲಿ ನಮಗೆ ಗಂಜಿಯನ್ನು ತೆಗೊಳ್ತಾ ಇದ್ದೇನೆ. ಮಗುವಿಗೆ ಕೂಡ ಈಗ ನಾನು ಅವನು ಮಧ್ಯಾಹ್ನ ಅನ್ನೆಲ್ಲ ಊಟ ಮಾಡಲಿಕ್ಕೆ ಕೇಳುವುದಿಲ್ಲ. ಅವನ ಬಾಯಲ್ಲೆಲ್ಲ ಸ್ವಲ್ಪ ಈ ಹುಣ್ಣಿನ ರೀತಿಯಲ್ಲಿ ಆಗಿದೆ. ಹಾಗೆ ಅವನಿಗೆ ಕೂಡ ಗಂಜಿ ತಿಳಿ ಏನಿದೆ ಅದನ್ನು ಬಾಟಲಲ್ಲಿ ಹಾಕಿ ಕೊಡುವಂಥದ್ದು. ಅದನ್ನಾದರೆ ಸ್ವಲ್ಪ ಕುಡಿತಾನೆ ಅವನು.
ನಾನು ಈ ಅನ್ನ ಬಸಿಯೋದ ವೀಡಿಯೋಸನ್ನೆಲ್ಲ ಹಾಕುವಾಗ ನನ್ನ ಫ್ಯಾಮಿಲಿಯಲ್ಲಿ ಕೆಲವರು ಹೇಳ್ತಾರೆ, ನೀನು ಅನ್ನ ಬಸಿಯುವಾಗ ನಮಗೆ ಹೆದರಿಕೆ ಆಗ್ತದೆ, ಬಿಸಿ ಬಿಸಿ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅಂತ ಹೇಳಿ. ನನಗೂ ಕೂಡ ಫಸ್ಟ್ ತುಂಬ ಹೆದರಿಕೆ ಆಗ್ತಿದೆ, ಯಾಕೆಂದರೆ ನಾನು ಇಲ್ಲಿ ಬರಲಿಕ್ಕೆ ಮುಂಚೆ ನನ್ನ ಲೈಫಲ್ಲಿ ನಾನು ಅನ್ನದ ಪಾತ್ರೆಯನ್ನು ಬಸ್ದೇ ನನಗೆ ಗೊತ್ತಿಲ್ಲ ಆಯಿತಾ. ಹಾಗೆ ಇಲ್ಲಿ ಬಂದೆ ನಾನು ಕಲ್ತಂಥದ್ದು. ಅದಕ್ಕಿಂತ ಮುಂಚೆ ಬಸಿಯುವಾಗ ನನ್ನ ಮಮ್ಮಿ ನನ್ನನ್ನು ದೂರ ಓಡಿಸ್ತಾಯಿದ್ರು, ದೂರ ಇರು, ಹತ್ತಿರ ಬರಬೇಡ ಅಂತ ಹೇಳಿ. ಬಿಸಿ ಪಾತ್ರೆ ಎಲ್ಲ ತರುವಾಗ ನನಗೆ ಅಂದರೆ ನನ್ನ ಮಮ್ಮಿ ಸ್ವಲ್ಪ ಜಾಸ್ತಿ ಅಂದರೆ ಕಾಷಿಯಸ್ ಪರ್ಸನ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಚಿಕ್ಕಯಿಂದ ಕೂಡ ಹಾಗೆಯೇ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳುವಂಥದ್ದು. ಹಾಗೆ ಅವ್ರ ಅನ್ನದ ಪಾತ್ರೆ ತರುವಾಗ ನಮಗೆ ಎಲ್ಲಿ ದಾರಿಯಲ್ಲಿ ನಿಲ್ಲಲಿಕ್ಕೆ ಬಿಡ್ತಿರ್ಲಿಲ್ಲ, ಸೈಡಲ್ಲಿ ನಿಂತ್ಕೊಂತ ಮೊದಲೇ ಹೇಳ್ತಿದ್ರು. ಹಾಗೆ ನನಗೆ ಯಾವತ್ತೂ ಅವರು ಅನ್ನ ಬಸಿಲಿಕ್ಕೆಲ್ಲ ಬಿಡಲೇ ಇಲ್ಲ. ಇಲ್ಲಿ ಬಂದ ನಂತರನೇ ನಾನು ಫಸ್ಟ್ ಕಲ್ತಂಥದ್ದು ಅನ್ನ ಬಸಿಲಿಕ್ಕೆಲ್ಲ. ಮಗು ಇವಾಗ ಮಲಗಿದ್ದಾನೆ. ಮಧ್ಯಾಹ್ನ ನಂತರದ ಕ್ಲಿಪ್ಪಿಂಗ್ ಇದು. ಎಷ್ಟೆಲ್ಲ ಬಟ್ಟೆ ಎಲ್ಲ ಇತ್ತು ವಾಷಿಂಗಿಗೆ ಅದನ್ನೆಲ್ಲ ಸೈಡಲ್ಲಿ ಹಾಕ್ಕೊಂಡಿದ್ದೇನೆ. ಇನ್ನು ಇವನು ಎದ್ದೊಳ್ಳಿಕ್ಕೆ ಮುಂಚೆ ನಾನು ಮನೆಯನ್ನೆಲ್ಲ ಒಂದು ರೌಂಡು ಕ್ಲೀನ್ ಮಾಡ್ಕೊಳ್ತೇನೆ ಅಂತ ಹೇಳಿ. ಮತ್ತು ಸಿಯೋನ್ ಬರ್ತಾನೆ ಅಲ್ವಾ, ಸಿಯೋನ್ ಬಂದ ನಂತರ ಪುನಃ ಅದೇ ರೀತಿಯಲ್ಲಿ ಮಾಡ್ತಾರೆ ಮನೆ ಏನಿದ್ರು ಕೂಡ, ಆದರೆ ಫ್ರೆಶ್ ಆಗಿರ್ತದಲ್ಲ ಎಲ್ಲ ಹಾಗೆ ಅಂತ. ನಾವು ಒರೆಸುವಂಥದ್ದು ಹೀಗೆ ವೈಪರಿಗೆ ಬಟ್ಟೆಯನ್ನು ಹಾಕಿ ಆಯಿತಾ. ಇದರಲ್ಲಿ ಆದರೆ ಪ್ರತಿಯೊಂದು ಡಸ್ಟ್ ಕೂಡ, ಈಗ ಕೂದಲೇನಾದರೂ ಇದ್ದರೂ ಕೂಡ ಅದು ಕೂಡ ಹೀಗೆ ನಾವು ಅಂದರೆ ವೈಪ್ ಮಾಡ್ತೇವಲ್ಲ, ಆಗ ಅದರಲ್ಲಿ ಬರ್ತದೆ. ಬಟ್ ಮಾಪಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮಾಪಿಗೆ ಸುತ್ತಿ ಕೂದಲು ಕೂಡ ಅದರಲ್ಲೇ ಸುತ್ತಕೊಳ್ತದೆ. ಮತ್ತು ಆ ಮಾಪಿನ ಒಂದು ಬಟ್ಟೆ ಏನಿದೆ ಅದು ಕೂಡ ಅಲ್ಲಲ್ಲಿ ಧೂಳಿನ ರೀತಿಯಲ್ಲಿ ಉಳಿತದೆ ಸ್ವಲ್ಪ ಯೂಸಸ್ನ ನಂತರ. ಹಾಗಾಗಿ ಈ ಒಂದು ಟೈಪ್ ಬೆಸ್ಟ್ ಆಯಿತಾ. ಈಗ ಯಾರಾದರೂ ಟ್ರೈ ಮಾಡಲಿಲ್ಲ ಆದರೆ ಈ ರೀತಿಯಲ್ಲಿ ಮಾಪ್ ಮಾಡಿ ನೋಡಿ, ನಿಮಗೆ ಈಸಿ ಆಗ್ತದೆ. ಮತ್ತು ಮನೆ ಕೂಡ ಕ್ಲೀನ್ ಆಗ್ತದೆ. ನಮ್ಮ ಮನೆ ಅಂದರೆ ಸ್ವಲ್ಪ ಎತ್ತರ ತಗ್ಗೆಲ್ಲ ಇದೆ, ಬಟ್ ಈ ಟೈಲ್ಸಿನ ಮನೆಯಲ್ಲೆಲ್ಲಾದರೆ ಇನ್ನೂ ಕೂಡ ಈಸಿ ಒರೆಸಲಿಕ್ಕೆ. ಸಿಯೋನ್ ಈಗ ಮಧ್ಯಾಹ್ನ ನಂತರ ಬರ್ತಾನಲ್ವ ಸಂಜೆ, ಆಗ ತಿನ್ನಲಿಕ್ಕೆ ಏನು ಕೂಡ ಇಲ್ಲ ಸ್ನ್ಯಾಕ್ಸ್. ಅವನಂದರೆ ಜಂಕ್ ಎಲ್ಲ ಸ್ಕೂಲಿಗೆ ತಗೊಂಡು ಹೋಗೋದಿಲ್ಲ, ಬಟ್ ಮನೆಗೆ ಬಂದ ನಂತರ ಏನಾದರೂ ಒಂದು ತಿಂತಾನೆ. ಅಂದರೆ ಅವ್ನು ಏನಾದರೂ ತಿಂತಾನೆ ಅಂದರೆ ಹೆಚ್ಚಾಗಿ ಫ್ರೂಟ್ಸೇ ತಿನ್ನುವಂಥದ್ದು, ಆದರೆ ಕೆಲವೊಮ್ಮೆ ಬನಾನಾ ಚಿಪ್ಸ್ ಏನಾದರೂ ತಿಂತಾನೆ. ಬಟ್ ಇವತ್ತು ಹೇಳಿ ಹೋಗಿದೆ ನನಗೇನಾದರೂ ತಿನ್ನಲಿಕ್ಕೆ ಬೇಕು ಅಂತ ಹೇಳಿ. ಆದರೆ ಹಸ್ಬೆಂಡ್ ಹತ್ರ ಹೇಳಿದ್ದೆ ಸ್ನ್ಯಾಕ್ಸ್ ತಗೊಂಡು ಬನ್ನಿ ಅಂತ. ಹಸ್ಬೆಂಡ್ ಇವತ್ತು ಬ್ಯುಸಿ ಇದ್ದರು ಅಂತ ಹೇಳಿ ಬರಲೇ ಇಲ್ಲ ಮನೆಗೆ. ಹಾಗೆ ನಾನು ಈಗ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡೆ, ಮಗು ಕೂಡ ಮಲಗಿದ್ದಾನಲ್ವ, ಒಂದು ಚಿಕ್ಕ ಕೇಕನ್ನು ಇಡುವ ಅಂತ ಹೇಳಿ, ಟೀ ಟೈಮಿಗೆ ತಿನ್ನುವಂಥ ಕೇಕ್ ಇಡುವ ಅಂತ ಹೇಳಿ ಒಂದು ಪೈನಾಪಲ್ ಫ್ಲೇವರಲ್ಲಿ ಒಂದು ಸ್ಪಂಜನ್ನು ಮಾಡ್ಕೊಳ್ತಾ ಇದ್ದೇನೆ. ಚಿಕ್ಕ ಕೇಕ್ ಆಯಿತಾ, ಅರ್ಧ kg ಮೆಷರ್ಮೆಂಟಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು. ಸೊ ಇಷ್ಟ ಆಗಿ ನಾನು ಕೇಕನ್ನು ಬೇಕ್ ಮಾಡಲಿಕ್ಕೆ ಇಟ್ಟು ಮನೆಯೆಲ್ಲ ಕ್ಲೀನಾಗಿ, ಬಟ್ಟೆ ಸ್ವಲ್ಪ ಇತ್ತು ಅದನ್ನು ಕೂಡ ವಾಶ್ ಮಾಡಿ ಬರುವಷ್ಟರಲ್ಲಿ ನಮ್ಮ ಮನೆಗೆ ಸ್ವಲ್ಪ ಜನ ನೆಂಟರೆಲ್ಲ ಬಂದಿದ್ದರು. ಅಂದರೆ ದೂರದಿಂದ ಬಂದವರು ಸ್ವಲ್ಪ ವಿಸಿಟರ್ಸ್ ಬಂದಿದ್ದರು. ಸೊ ಅವರು ಬಂದ ನಂತರ ಅವರಿಗೆ ಟೀ ಎಲ್ಲ ಮಾಡಿಕೊಟ್ಟೆ ನಾನು. ಟೀ ಎಲ್ಲ ಮಾಡಿಕೊಟ್ಟ ನಂತರ ಅವರು ಹೋದರು. ಈಗ ಇಲ್ಲಿ ಈವ್ನಿಂಗ್ನ ಟೀಯ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೇನೆ. ಈವ್ನಿಂಗ್ ಕೂಡ ಟೀ ಕೊಡಲಿಕ್ಕೆ ಉಂಟಲ್ವ ಕೆಲಸಕ್ಕೆ ಇರುವವರಿಗೆ, ಸೊ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಅಷ್ಟಾಗುವಾಗ ಮಗು ಎದ್ದಿದ್ದಾನೆ. ಅದಾದ ನಂತರದ್ದು ನಾನೇನು ಕೂಡ ಶೂಟ್ ಮಾಡಿರಲಿಲ್ಲ. ಕೇಕ್ ನೋಡಿ ಈ ರೀತಿಯಲ್ಲಿ ಬಂದಿದೆ. ಸೈಡ್ಸನ್ನು ನಾನು ಆಲ್ರೆಡಿ ಓಪನ್ ಮಾಡಿದ್ದೇನೆ, ಹಾಗಾಗಿ ಆ ರೀತಿಯಲ್ಲಿ ಕಾಣ್ತಾ ಇದೆ. ಸೊ ಈ ಕೇಕ್ ಅಂತ ಇವತ್ತೇ ಮುಗ್ದಿತ್ತಾಯ್ತಾ. ಸಂಜೆ ಸ್ವಲ್ಪ ಜನ ಇದ್ದರು, ಹಾಗೆ ಎಲ್ಲ ಕೇಕ್ ಕೂಡ ಖಾಲಿ ಆಯಿತು. ಸೊ ಟೀ ಟೈಮಿಗೆ ಏನಾದರೂ ಒಂದು ತಿನ್ನಲಿಕ್ಕೆ ಸ್ನ್ಯಾಕ್ ಕೂಡ ರೆಡಿ ಆಯಿತು. ನಾನು ಈ ರೀತಿಯಲ್ಲೆಲ್ಲ ಅಪರೂಪಕ್ಕೆ ಮಾಡುವಂಥದ್ದು, ಯಾವಾಗಲೂ ನಾನು ಹಾಗೆ ಕೇಕ್ಸ್ ಎಲ್ಲ ಏನು ಪ್ರಿಪೇರ್ ಮಾಡೋದಿಲ್ಲ. ಇಬ್ಬರು ಮಕ್ಕಳು ಕೂಡ ಸೋಫಾ ಮೇಲೆ ಹತ್ತುವಂಥದ್ದು. ಮೇಲೆ ಅಂತ ಹೇಳಿದರೆ ಕುಷನ್ ಮೇಲೆ ಅಲ್ಲ, ಅದರದ್ದು ಆ ಒಂದು ಹ್ಯಾಂಡ್ ರೆಸ್ಟ್ ಎಲ್ಲ ಉಂಟಲ್ಲ, ಸೊ ಅದರ ಮೇಲೆಲ್ಲ ಹತ್ತುವಂಥದ್ದು ಆಯಿತಾ. ಮಕ್ಕಳಿಬ್ಬರು ಕೂಡ ಪೋಖ್ರಿನೇ ನಂದು. ಚಿಕ್ಕದು ಕೂಡ ಹಾಗೆ ಮಾಡ್ತಾನೆ, ಸಿಯೋನ್ ಹೇಗೆ ಮಾಡ್ತಾನೆ ಹಾಗೆಯೇ ಮಾಡುವಂಥದ್ದು ಅವನು ಸಹ. ಅದಾದ ನಂತರ ನಾನೇನು ಕೂಡ ಶೂಟ್ ಮಾಡಿರಲಿಲ್ಲ. ಈವ್ನಿಂಗ್ ಸ್ನಾನ ಎಲ್ಲ ಆದ ನಂತರ ಆಚೆ ಚಿಕ್ಕವನು ಟಿ ವಿ ನೋಡ್ತಾ ಇದ್ದಾನೆ. ದೊಡ್ಡವನಿಗೆ ಹೋಮ್ವರ್ಕ್ ಇತ್ತು, ಹಾಗೆ ಹೋಮ್ವರ್ಕನ್ನು ಮಾಡಲಿ ಅಂತ ಹೇಳಿ ಇವತ್ತು ಅವನಿಗೆ 1 2 3 ಉಂಟಲ್ವ, ಸೊ ONE 1 ಅದನ್ನು 10ವರೆಗೆ 2 ಟೈಮ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ನನಗೆ ಇದನ್ನು ಹೇಳಿ ಅವನಿಗೆ ಅರ್ಥ ಮಾಡಿಸಲಿಕ್ಕೆ ಉಂಟಲ್ಲ, 2 ಸಲ ಬರಿಬೇಕು ಅಂತ ಹೇಳಿ 2 ಟೈಮ್ಸ್ ಅಂತ ಹೇಳಿ ನನಗೊಂದು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ತಗೊಳ್ತಾ ಆಯಿತಾ. ಈ ಯಾವ ಭಾಷೆಯಲ್ಲಿ ಹೇಗೆ ಹೇಳೋದಂತಲೇ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಒಮ್ಮೆ 10ವರೆಗೆ ಬರ್ದವು, ಒಂದು ಸಲ ಬರ್ದಾಯ್ತಲ್ಲ ಪುನಃ ಬರಿಬೇಕಾ ಅಂತ ಹೇಳಿ ಅವನ ಒಂದು ಅವರಿಗೆ ಅಂದರೆ ಈಗ ಡಬಲ್ ಟೈಮ್ ಬರೆದು ಗೊತ್ತಿಲ್ಲಲ್ಲ, ಹಾಗೆ 2 ಟೈಮ್ಸ್ ಬರಿಬೇಕು ಅಂತ ಹೇಳಿದರೆ 1 to 10 2 ಟೈಮ್ಸ್ ಅಂತ ಇತ್ತು. ಸೊ ಇದು ಎಂತ ಅಂತ ಹೇಳಿ ಅವನಿಗೆ ಕನ್ಫ್ಯೂಷನ್. ನನಗೆ ಅವನಿಗೆ ಹೇಳುವಾಗ ನನಗೆ ಸಾಕಾಗಿ ಹೋಯಿತು.
ಮತ್ತು ನೋಡಿ ಇಲ್ಲಿ ಚಿಕ್ಕ ಮಗು, ಅವನಿಗೆ ಸಹ ಬೇಡದ ಕೆಲಸ. ಅಲ್ಲಿ ಬಂದು ಅಲ್ಲಿಂದ ಬೀಳುವಾಗ ಅವನಿಗೆ ಮೂಗಿಗೆ ಸ್ವಲ್ಪ ತಾಗಿತು ಕಾಣ್ತದೆ, ಮೂಗಿಗೆ ತುಟಿಗೆ. ಸೊ ಅಲ್ಲಿಂದ ಅವನು ಒಮ್ಮೆ ಬಿದ್ದರೆ ಅವನಿಗೇನಾದರೂ ಸ್ವಲ್ಪ ನೋವಾಯಿತು, ಏನಾದರೂ ಆಯ್ತಾದರೆ ಅವನು ಹಾಲು ಕೊಡದೆ ಮತ್ತೆ ಸರಿ ಆಗೋದೇ ಇಲ್ಲ ಆಯಿತಾ. ಅವನಿಗೆ ಮದ್ದೆ ಅದು ಅವನಿಗೆ ಸ್ವಲ್ಪ ತಾಗಿದರೆ ಸೀದಾ ಓಡಿ ಬರ್ತಾನೆ. ಮದ್ದು ಅದೇ ಮೊದಲು ಕೈ ಹಾಕುವಂಥದ್ದು ಶರ್ಟ್ ಒಳಗೇ. ಈಗ ಅವನು ಅಷ್ಟೊಂದು ನಾಟಕ ಮಾಡ್ತಾ ಇರುವಂಥದ್ದು ಅದಕ್ಕೋಸ್ಕರನೇ, ಹಾಲಿಗೋಸ್ಕರ. ಸೊ ನಾನಿಲ್ಲಿ ಬಟ್ಟೆಯನ್ನು ಇವತ್ತು ಒಣಗಿದ ಬಟ್ಟೆ ಏನಿದೆ ಅದನ್ನು ಮಡಿಸ್ತಾ ಕೂತ್ಕೊಂಡಿದ್ದೆ. ಅದನ್ನೇ ನೋಡಿ ವೈಡ್ ಮಾಡಿ ರೆಡಿ ಮಾಡಬೇಕಲ್ವ. ನಮ್ಮ ಕೆಲಸ ಅಂತೂ ಮುಗ್ದದ್ದೇ ಇಲ್ಲ ಆಯಿತಾ. ಹೀಗೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಅಂತ ಹೇಳಿದರೆ ಈ ಒಂದು ಹಾಲು ಕೊಡ್ಲಿಕ್ಕೆ ಅಂತಾನೆ. ಈಗ ನೋಡಿ ಅವ್ನು ಕೇಳ್ತಾನೆ ಇಲ್ಲ, ಅವನಿರುವಂಥದ್ದು ಈಗ ಅದಕ್ಕೋಸ್ಕರನೇ. ಸೊ ನೋಡ್ಬೋದು ನೀವು, ಕೈ ಹಾಕ್ತಾ ಇದ್ದಾನೆ ಹೇಗೆ ಅಂತ ಹೇಳಿ. ಎಲ್ಲ ಮಕ್ಕಳು ಹಾಗೆಯೇ, ನಮ್ಮ ದೊಡ್ಡವ ಕೂಡ ಹಾಗೆ ಇದ್ದ. ಇವನಿಗೆ ಅಂದರೆ ಸ್ವಲ್ಪ ಜಾಸ್ತಿ ಒಬ್ಸೆಷನ್, ಹೀಗೆ ಬಿದ್ದ ಕೂಡಲೇ ಸ್ವಲ್ಪ ನೋವಾದರೆ ಹಾಲು ಕೊಡಬೇಕು ಅಂತ ಹೇಳಿ. ಸೊ ಈಗ ನಾನು ಅವನನ್ನು ಕರ್ಕೊಂಡು ಹೋಗಿದ್ದೇನೆ. ಸಿಂಪಲ್ ಆದಂಥ ಒಂದು ರಾ ವಿಡಿಯೋ, ಏನು ಕೂಡ ಇದ್ದದನ್ನಿದ್ದ ಹಾಗೆ ತೋರಿಸಿದ್ದೇನೆ. ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.